ಇದು ಅಶೋಕ ಸಿದ್ದಾಪುರದ ಅಕ್ಕ ತಂಗಿಯರ ಬೆಟ್ಟ. ಟ್ರೆಕ್ಕಿಂಗ್ ಮಾಡೋದಕ್ಕೆ ಸೂಪರ್ ಆಗಿರೋಂಥ ಬೆಟ್ಟ. ಬೆಟ್ಟದ ಎಲ್ಲ ಕಲ್ಲುಗಳ ಮೇಲೆ ಆರೋ ಮಾರ್ಕ್ ಹಾಕಿದ್ದಾರೆ. ಆಫ್ ರೋಡು ಇದು ಕೂಡ ಸೂಪರ್ ಆಗಿರುತ್ತೆ. ಟ್ರೆಕ್ಕಿಂಗ್ ತುಂಬ ಸೂಪರ್ ಆಗಿದೆ. ಗುಡ್ಡ ಕಲ್ಲುಗಳಲ್ಲೇ ಗುಡ್ಡ ಸಂಧಿ ಒಳಗೆ ದಾರಿ ಮಾಡಿದ್ದಾರೆ. ಹಿಂಗೆ ಆರೋ ಮಾರ್ಕ್ ಹಾಕಿದ್ದಾರೆ. ಇವುಗಳ ಮುಖಾಂತರನೇ ಹೋಗ್ಬೇಕು. ಪಾಪಸ್ ಕಳ್ಳಿಯ ಗಿಡ, ಬಂದ್ರು ಅವ್ರು ಹತ್ತಕ್ಕಾಗಲಿಲ್ಲ ಅಂತ ಅಲ್ಲೇ ನಿಂತ್ಕೊಂಡ್ಬಿಟ್ರೆ. 4 ಜನ. ನಾವು ಈ ದಿನ ಅಶೋಕ ಸಿದ್ದಾಪುರದ ಬ್ರಹ್ಮಗಿರಿ ಸಿದ್ದರಾಮೇಶ್ವರ ಸ್ವಾಮಿ ಮಠದಲ್ಲಿದ್ದೀವಿ. ಇದು ಸಿದ್ದರ ಬೆಟ್ಟ ಅಂತ ಕರೀತಾರೆ, ಬ್ರಹ್ಮಗಿರಿ ಬೆಟ್ಟ ಅಂತ ಕರೀತಾರೆ. ಆ ಬೆಟ್ಟದ ಮೇಲಿದ್ದೀವಿ. ಹತ್ತಬೇಕಾದ್ರೆ ಕಾಲಿಗೆ ಕಷ್ಟ ಆಗುತ್ತೆ. ಬಂದಮೇಲೆ ಅತ್ಯಂತ ಆನಂದಕರವಾದ ವಾತಾವರಣ. ಸುತ್ತಲೂ ಗುಡ್ಡದ ವ್ಯೂ ಪಾಯಿಂಟ್ ಇದೆ. ಇದು ತಂಗಾಳಿ ಮಂಟಪ ಅಂತ. ಬೆಟ್ಟದಲ್ಲಿರ್ತಕ್ಕಂಥ ಅದ್ಭುತ ಬಾಗಿಲು ಇದು ತೆಗೆದಾಗ ಮುಚ್ಚಿದಾಗ ಸಿಂಹಗರ್ಜನೆ ಆಗುತ್ತೆ. ತೆಗಿಬೇಕಾರೆ ಶಂಖನಾದವನ್ನು ಉಮ್ತಕ್ಕಂಥ ಬಾಗಿಲು. 400 ವರ್ಷಗಳ ಇತಿಹಾಸ ಇರತಕ್ಕಂಥದ್ದು. ಇಲ್ಲಿ ಕಾಯಕವಾಗಿ ಮಹಾದೇವಪ್ಪ ತಾತನವರು ತಪಸ್ಸು ಮಾಡಿದಂಥ ಜಾಗ. ಬೆಟ್ಟದ ಮೇಲೆ ತಂಗಾಳಿ ಮಂಟಪ ಇದು. ನಿಮಗೆ ಈ ಬಾಗಿಲುಗಳನ್ನು ಮುಚ್ಚಿ ಮತ್ತೆ ತೆಗೆದು ತೋರಿಸ್ತೀನಿ ನೋಡಿ. ಇದು ಮುಚ್ಚುವಾಗ ಬರ್ತಕ್ಕಂಥ ಸೌಂಡ್ ನೋಡಿ. ಇದು ತೆಗಿಬೇಕಾರೆ ಕೊಳಲಿನ ನಾದ ಬರ್ತಿತ್ತಂತೆ. ಈಗ ತೀರಾ ಸಣ್ಣಕ್ಕೆ ಕೇಳುತ್ತೆ. ಆದರೆ ಇದರದ್ದು ಕ್ಲಿಯರಾಗಿ ಗೊತ್ತಾಗುತ್ತೆ. ಶಂಖನಾದ ಬರುತ್ತೆ ನೋಡಿ. ಈಗ ಇಂತಹ ಅದ್ಭುತ ಇತಿಹಾಸ ಮತ್ತು ನಮ್ಮ ಹಿಂದಿನವರ ಈ ಕೈ ಚಳಕವನ್ನು ಒಮ್ಮೆ ನೋಡಬೇಕಾದದ್ದು ಅತ್ಯಂತ ಅವಶ್ಯಕ.